ಇನ್ನೇನು ಹೊಸ ವರ್ಷ ಶುರು ಆಗ್ತಿದೆ. ಹೊಸ ವರ್ಷಕ್ಕೆ ಹೊಸ ಒಂದು ಶಾಸ್ತ್ರ ಅಥವಾ ಒಂದು ಹೊಸ ಪಾಠವನ್ನು ಕಲ್ತ್ಕೊಂಡು ಶುಭಾರಂಭ ಮಾಡ್ಬೋದು. ಜನವರಿ 5ನೇ ತಾರೀಕಿಂದ ವಾಸ್ತುಶಾಸ್ತ್ರದ ಕ್ಲಾಸಸ್ ಇರುತ್ತೆ. ತುಂಬ ಕಡಿಮೆ ಮೊತ್ತದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ವಿಡಿಯೋದಲ್ಲಿ ಪ್ಲೇ ಮಾಡ್ತೀವಿ. ವಾಸ್ತುಶಾಸ್ತ್ರ ಕ್ಲಾಸಸ್ಸಲ್ಲಿ ನೀವು ಎಷ್ಟೆಲ್ಲ ವಿಚಾರಗಳನ್ನು ತಿಳ್ಕೊಳ್ತೀರಾ ಅಂತ, ಅದೆಲ್ಲ ಕೂಡ ನಮ್ಮ ಡೈಲಿ ಲೈಫಿಗೆ ಬೇಕಾಗಿರುವಂತಹ ವಿಚಾರಗಳು. ಹಾಗೆ ಫೆಬ್ರವರಿ 10ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸು, ಅದು ಕೂಡ ಅಷ್ಟೇ ಎಷ್ಟು ಉಪಯುಕ್ತ ಆಗಿದೆ ಅಂತ ನಿಮ್ಗಾಗಲೇ ಈಗ ತಿಳಿಸ್ಕೊಟ್ಟಿದ್ದೀವಿ. ಒಳ್ಳೆ ಅವಕಾಶ ಮಿಸ್ ಮಾಡ್ಕೋಬೇಡಿ. 7,000 ರೂಪಾಯಿಗೆ ಮನೆಯಲ್ಲಿ ಕೂತು ಜ್ಯೋತಿಷ್ಯವನ್ನು ಕಲಿಬೋದು, ಕುಟುಂಬ ಸಮೇತದಲ್ಲಿ. ಅದು ಕೂಡ ಸೊ ಹೇಗೆಲ್ಲ ವರ್ಕ್ ಆಗುತ್ತೆ, ಏನೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ಕೂಡ ಕಾರ್ಯಕ್ರಮದಲ್ಲಿ ನಿಮಗೂ ಕೂಡ ಅದ್ರ ಬಗ್ಗೆ ತಿಳಿತಾ ಹೋಗ್ತಾ ಇದೆ. ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಳ್ಬೇಡಿ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ 8ನೇ ತಾರೀಕು, 17ನೇ ತಾರೀಕು ಮತ್ತು 26ನೇ ತಾರೀಕು ಈ ದಿನಾಂಕದವರೆಗೆ ಮುಂದಿನ ವರ್ಷ ಹೇಗಿದೆ? ಯಾರು 8, 17, 26ನೇ ತಾರೀಕು ಕೊಟ್ಟಿರ್ತಾರೆ 8 ಸೀರೀಸ್ ಬರುತ್ತೆ. 8 ಅಂದರೆ ಶನಿಯ ಆಧಿಪತ್ಯ. ತುಂಬ ಜನ ಇದ್ರ ಬಗ್ಗೆ ಭಾಳ ನೆಗೆಟಿವ್ ತೊಗೊಂಡಿದ್ದಾರೆ. ಎಸ್ಪೆಷಲಿ ಸ್ವಲ್ಪ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರು ಹುಟ್ಟಿರ್ತಾರಲ್ಲ, ಈ ಸ್ವಲ್ಪ ಬಿಲೋ ಮಿಡಲ್ ಕ್ಲಾಸ್ ಅಂತ ನಾವು ಕರಿಬೋದು. ಅವ್ರಿಗೆ ಯಾರೋ ಅಲ್ಲಿ ಅಕ್ಕಪಕ್ಕದವರು ಎಲ್ಲ ಹೇಳ್ಬಿಟ್ಟಿರ್ತಾರೆ, 8ರಲ್ಲಿ ಹುಟ್ಟಿದ್ರೆ ಚೆನ್ನಾಗಿರಲ್ಲ, ಬದುಕಲ್ಲ, ಹಾಗೆ ಹೀಗೆ, 8ರಲ್ಲಿ ಒಳ್ಳೆಯ ಜೀವನ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆ ಥರ ಯಾವ ವಿಚಾರವೂ ಇಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಾತ್ರ ಅದನ್ನು ನೋಡ್ಬೋದು. 8ನೇ ತಾರೀಕಲ್ಲಿ ಅಲ್ಲ, 1ನೇ ತಾರೀಕಿಂದ ಹಿಡಿದು 31ನೇ ತಾರೀಕವರು ಯಾರ್ಯಾರು ಹುಟ್ಟಿದ್ದಾರೆ, ನೀವು ಯಾವ ಬೆಸ್ಟ್ ನಂಬರ್ ಅನ್ಕೋತೀರಾ? ಜನರಲಿ ತಲೆಗೆ ಬೆಸ್ಟ್ ನಂಬರ್ ಅಂದರೆ ಅಷ್ಟು 6 ಅಂದ್ಬಿಡ್ತಾರೆ. 6 ಹೌದು. ಆಮೇಲೆ 24 ಅಂತಾರೆ. ಕೆಲವರು ತಲೆಕೆಟ್ಟ ನ್ಯೂಮರಾಲಜಿ ಹೇಳೋರು ಕೆಲವರು ಇರ್ತಾರೆ, 24 ಒಳ್ಳೆಯದು ಅಂತ ಇದ್ದಾರೆ. 24ನೇ ಅವರು ಕ್ರಿಮಿನಲ್ಸು ಬೇಕಾದಷ್ಟು ಜನ ನಾನೇ ನೋಡಿದ್ದೀನಿ. 24ರಲ್ಲಿ ಹುಟ್ಟಿರೋರು ಜೈಲಲ್ಲಿರೋರು ಇದ್ದಾರೆ, 24ರಲ್ಲಿ ಹುಟ್ಟಿರೋರು ಭಿಕ್ಷುಕರು ಇದ್ದಾರೆ, 24ರಲ್ಲಿ ಹುಟ್ಟಿರೋರು ಒಳ್ಳೆಯವರು ಇದ್ದಾರೆ. ಅಂದರೆ 1ನೇ ತಾರೀಕಿಂದ 30ನೇ ತಾರೀಕು, ಇದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಕೆಲವರು ಈ ಜ್ಯೋತಿಷ್ಯ ಶಾಸ್ತ್ರ ಬಹಳ ವಿಶೇಷವಾಗಿರ್ತಕ್ಕಂಥ ವಿದ್ಯೆನ ಅವರ ಅನುಕೂಲಕ್ಕೆ ಅರ್ಥ ಮಾಡ್ಕೊಳ್ಳಿ, ಅವರವರ ಮನಸ್ಥಿತಿಯ ಅನುಕೂಲಕ್ಕೆ ಕೆಟ್ಟದ್ದು, ಈ ನಂಬರ್ ಕೆಟ್ಟದ್ದು, ಆ ನಂಬರ್ ಕೆಟ್ಟದ್ದು ಅಂತಾರೆ. ಮೊದಲು ನನ್ನ ಪ್ರಕಾರ ಜ್ಯೋತಿಷ್ಯ ಪವರ್ಫುಲ್ ಆಗಿರಬೇಕು, ನಿಮ್ಮ ಜಾತಕ ಪವರ್ಫುಲ್ ಆಗಿರಬೇಕು, ನಿಮ್ಮ ದಶಾಭುಕ್ತಿ ಪವರ್ಫುಲ್ ಆಗಿರಬೇಕು. ನೀವು ಯಾವುದೇ ನಂಬರಲ್ಲಿ ಹುಟ್ಟಿರಿ, ಏನು ನಿಮಗೆ ಟಚ್ ಮಾಡಲ್ಲ. ಯಾವಾಗ ಇದು ವೀಕ್ ಆಗುತ್ತೆ ಆವಾಗ ಸ್ವಲ್ಪ ಸೆಕೆಂಡ್ರಿ ಲೆವೆಲಲ್ಲಿ ನಂಬರ್ಸ್ಗೆ ಹೋಗ್ತೀವಿ, ಸ್ಟ್ರಾಂಗ್ ನಂಬರಲ್ಲಿ ಹುಟ್ಟಿದಾರಾ ಅಂತ. ಸೊ ಒಂದಕ್ಕೊಂದಕ್ಕೆ ಒಂದು ಕನೆಕ್ಟಿವಿಟಿ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಒಬ್ಬ ಕೆಲಸದಲ್ಲಿರ್ತಾನೆ, ಅವನ ಜಾತಕ ಚೆನ್ನಾಗಿತ್ತು ಅಂತಂದರೆ ಕೆಲಸ ಚೆನ್ನಾಗಿ ಓದ್ಕೊಂಡು ಸಂಬಳ ಬಂದ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾನೆ. ಅವನ ಜಾತಕ ವೀಕ್ ಆಗಿದ ತಕ್ಷಣ ಅವ್ನು ಕೆಲಸ ಕಳ್ಕೊಳ್ತಾನೆ. ಆದರೆ ಅವನಿಗೆ ಮನೇಲಿ ಅವ್ರ ತಂದೆ ತಾಯಿಗಳು ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ. ಅವನಿಗೆ ಅವ್ರ ತಂದೆ ತಾಯಿ ಒಂದು ಸ್ವಂತ ಮನೆ ಮಾಡಿಟ್ಟಿರ್ತಾರಲ್ಲಿ, ಅದೇ ಮನೇಲಿ ಇರ್ತಾನವನು. ಅವನು 6 ತಿಂಗಳು ಕೆಲಸಕ್ಕೆ ಹೋಗದೆ ಹೋದ್ರು, 6 ತಿಂಗಳು ಸಂಬಳ ಬರದೆ ಹೋದರೂ ಕೂಡ ನೆಮ್ಮದಿಯಾಗಿರ್ಬೋದು, ಟೆನ್ಷನ್ ಇಲ್ಲದೆ. ಯಾಕಂದರೆ ಅಪ್ಪ ಅಮ್ಮ ಮಾಡಿಟ್ಟಿರ್ತಾರೆ. ಆ ರೀತಿ ಅದು ಕನೆಕ್ಟಿಂಗ್ ಅಂತ ನಾವು ಕರಿತೀವಿ.